ಭಾರತ್ ಮಾತಾ ಕಿ ಒಂದೇ. ಗಲಾಟೆ ಮಾಡುವವರಿಗೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡ ನೋಡಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ, ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಾಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಈ ಒಂದು ಪ್ರಗತಿಪರ ಶಿಕ್ಷಣ ಸಂಸ್ಥೆ ದೇವಣಗಾಮದ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ದ್ವಿತೀಯ PUC ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭದ ವೇದಿಕೆ ಮೇಲೆ ಈ ಸಂಸ್ಥೆಯ ಉಪಾಧ್ಯಕ್ಷರು ಹಿತೈಷಿಗಳು ಆಗಿರ್ತಕ್ಕಂಥ ಶ್ರೀ KK ಜೋಶಿ ಅವರೇ, ಈ ಸಮಾರಂಭದಲ್ಲಿ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ SS ಚಂಡ್ಕಿ ಗುರುಗಳವರೇ, ಈ ಊರಿನ ಸಾಹುಕಾರ ಆಗಿರ್ತಕ್ಕಂಥ ಶ್ರೀ SK ಗುಬ್ಬೇವಾಡ್ ಅವರೇ, ಮತ್ತು ದೇವಳಗಾಂವದ ಇನ್ನೊಬ್ಬ ಶ್ರೀ VR ಗಂಗಳ್ಳಿ ಅವರೇ, ಶ್ರೀ AN ತಾವರ್ಕೇಡ್ ಅವರೇ, ಶ್ರೀ BN ಪೂಜಾರಿ ಅವರೇ, ಶ್ರೀ PS ಕಡ್ಲೇವಾಡ್ ಅವರೇ, MS ಸೊನ್ನ ಅವರೇ, ಈ ಸಂಸ್ಥೆಯ ಘನತೆ ವೆತ್ತ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀ SS ಗಂಗಳ್ಳಿ ಅವರೇ, ಈ ವೇದಿಕೆ ಮೇಲೆ ವಿದ್ಯಾರ್ಥಿನಿಯರ ಪ್ರತಿನಿಧಿಗಳಾಗಿ ಉಪಸ್ಥಿತರಿರುವ ಕುಮಾರ್ ಶರಣಬಸವ ದುದ್ದಣಗಿ ಅವರೇ, ಕುಮಾರಿ ಲಕ್ಷ್ಮೀ ಸ್ವನ್ ಅವರೇ, ಉಳಿದ ಎಲ್ಲವರ ಸಹಪಾಠಿಗಳೇ, ಎಲ್ಲ ಕ್ಲಾಸಿನ ಮುದ್ದು ದೇವರ ಸ್ವರೂಪವಾದಂಥ ವಿದ್ಯಾರ್ಥಿನಿಯರೇ, ಸಿಬ್ಬಂದಿ ಮತ್ತು ಸಿಬ್ಬಂದಿತರ ವರ್ಗವೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಇಷ್ಟೊತ್ತು ಮಠ ಒಂದು ಕಾರ್ಯಕ್ರಮ ನೋಡಿದ್ರಿ, ಬಹಳ ಸುಂದರವಾದ ಕಾರ್ಯಕ್ರಮ, ನಿಮಗೆ ಬಹಳ ಮನಸ್ಸಿಗೆ ಹಿಡಿಸ್ತದೆ. ಸಂಜೆಕಾಗಿತ್ತಂದ್ರೆ ಇವು 4 ಮಂದಿ ಕಾಣಿಸ್ತಿದ್ವಿ ನಾವು ಅವ್ರಿಗೆ. ಆದ್ರೆ ನಮ್ ಗಂಗಾಳಿ ಸರ್ ಬಹಳ ತಲೆ ಓಡಿಸ್ಯಾರ ಅನಿಸ್ತೈತಿ ನನಗೆ. ನಾನು ಬಹುಶಃ ಬಹಳ ಕಾರ್ಯಕ್ರಮಕ್ಕೆ ಹೋಗಿರ್ತೀನಿ, ಇನ್ಮೇಲೆ ವಾರ್ಷಿಕೋತ್ಸವಕ್ಕೆ ಬಹಳ ಹೋಗಿ ನಾನು ಕಾರ್ಯಕ್ರಮಕ್ಕೆ. ಬೆಳಿಗ್ಗೆ ಚಂದ ಕಾರ್ಯಕ್ರಮ ಮಾಡಿದ ವಾರ್ಷಿಕೋತ್ಸವಗಳಲ್ಲಿ ಇದೇ ಫಸ್ಟ್ ಅಂತ ಹೇಳಿ ನನಗೆ ಅನ್ಸಾಕತ್ತೈತಿ. ಮುಂಜಾನೆ ನಾನು ಅದೇ ನಮ್ಮ ಪತ್ತಾರವರು ಗಂಗಾಧರ್ ಪತ್ತಾರ್ ಅವರಿಗೆ ಇಲ್ಲಿ ಕೂತಾರ, ಜಲ್ದಿ ಮಾಡಿರಲಿಲ್ಲ, ಯಾಕ ಬೆಳಿಗ್ಗೆ ಮಾಡಿರಿ ಅಂದೆ. PUC ಕಾಲೇಜ್ ಇದ್ದಾರೆ, ಅದಕ್ಕೆ ಜಲ್ದಿ ಮಾಡಿಬಿಡ್ತೀವಿ ಅಂತಂದ್ರೆ ನನಗೆ ಒಟ್ಟ ಬಿಡುಗಡೆ ಇರಲಿಲ್ಲ, ಬಿಡುವೆ ಇರಲಿಲ್ಲ. ಇವತ್ತು ಬೇರೆ ಕಡೆ ಹೋಗ್ಬೇಕಾಯ್ತು, ನಿನ್ನೇನು ಭಾಳ ಬೇರೆ ರಾತ್ರಿ ಲೇಟಾಗಿ ಬಂದಿದ್ದೇನೆ. ನಮ್ಮ ಪತ್ತಾರು ಗುರುಗಳು ಹೇಳಿದ ಬಳಿಕ ಅದು ಲಕ್ಷ್ಮಣ ರೇಖೆ ಇದ್ದಂಗೆ ನಮಗೆಲ್ಲ ಒಂದು ರೀತಿ ಮೀರಾಕ್ ಬರಂಗಿಲ್ಲ, ಅಷ್ಟೊಂದು ಆತ್ಮೀಯರದಾರ ಅವ್ರು ನಮ್ಮ ಜೊತೆಗೆ. ಹಿಂಗಾಗಿ ನಾನು ಭಾಳ ಪ್ರೀತಿಯಿಂದ ಈ ಸಂಸ್ಥೆ ಒಂದು 2-3 ಸಲ ಬಂದು ಹೋಗಿದ್ದೆ. ನಮ್ಮ ಚಂಡಕಿ ಸರ್ ಇದ್ದಾಗ ನನಗೆ ಫಸ್ಟ್ ಅವರು ಕರೆಸಿದ್ರು ವಾರ್ಷಿಕೋತ್ಸವ. ಅವತ್ತು ನಮ್ಮ ಸಾಹುಕಾರದ ಎಲ್ಲ ಇದ್ರು ವೇದಿಕೆ ಮೇಲೆ. ಬಹುಶಃ ಒಂದು ದೇವಳಗಾಂವ್ ಬರೋದು ಅಂತ ಕೇಳಿದ್ರೆ ಒಬ್ಬ ಸಾಧಕರ ಊರಿಗೆ ಬರೋದು ಅಂತ ಹೇಳಿ ನಾನು ನೆನಪಿಸ್ಕೊಳ್ಳೋದು. ನಿಮ್ಮೂರು ಮಾಡಿದಷ್ಟು ಸಾಧನೆ ಆಲ್ಮೇಲೆ ಮಾಡಿಲ್ಲ. ಇದನ್ನು ಭಾಳ ನಿಜವಾಗ್ಲೂ ನಾನು ಪ್ರೀತಿಯಿಂದ ಹೇಳಕ್ ಇಷ್ಟಪಡ್ತೇನೆ. ಆಲ್ಮೇಲ್ ದೊಡ್ಡದಿರ್ಬೋದು, ತಾಲೂಕು ಇರ್ಬೋದು, ಆಲ್ಮೇಲ್ ಅಪ್ಪ ನಿಮ್ಮೂರು ದೊಡ್ಡಪ್ಪ. ನಾವು ಕೇಳಬೇಕು ಅಂತ ಕೇಳಿ ಇದನ್ನ ಬಹಳ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ. ಯಾಕಂತ ಕೇಳಿದ್ರೆ 3-4 ಸಲ MLA ಕೊಟ್ಟವ್ರು ನೀವು ಇಂಥ ಸಣ್ಣ ಹಳ್ಳಿ ಒಳಗೆ. ನೋಡ್ರಿ ಎಷ್ಟು ಅದಕ್ಕೊಂದು ಅಚೀವ್ಮೆಂಟ್ ಆಫ್ ಲೈಫ್ ಅಂತಾರಲ್ಲ, ಸಾಧನೆ ಅನ್ನುವಂಥದ್ದು ಯಾವಾಗ್ಲೂ ಅದು ಕುಂತ್ರ ಸಿಗೋದಿಲ್ಲ. ಈಗ ನೀವೆಲ್ಲ PUC ಅವರು ಇಲ್ಲಿ ವಿದ್ಯಾರ್ಥಿನಿಯರಿದ್ದಾರೆ, ಅದಕ್ಕೆ ಬರೀ ಹುಡುಗಿಯರಷ್ಟೇ ಇಲ್ಲಿ ಮಾಡಿದ್ರು.
ಕೋ ಎಜುಕೇಶನ್ ಇದೆ. ಆದ್ರೆ ಡ್ಯಾನ್ಸ್ ಮಾಡಿದವರು, ನಾಟಕ ಮಾಡಿದವರು ಬರೇ ಈ ಪಾರ್ಟಿ ಅಷ್ಟೇ ಐತ್ರಿ. ಆ ಪಾರ್ಟಿ ಯಾಕೆ ಮಾಡಿಲ್ಲ ಅಂತ ಒಂದ್ ಸ್ವಲ್ಪ ಸಂಶಯ ಕಾಡಕತ್ತಿತ್ತು ನನಗೆ. ಒಂದ್ ದಿವ್ಸ ಒಬ್ಬ ದೊಡ್ಡ ಸಾಹುಕಾರ ಇದ್ನಂತ ಒಂದ್ ಊರಾಗ, ನಿಮ್ ಸಲುವಾಗಿ ಹೇಳಕತ್ತೀನಿ. ದೊಡ್ಡ ಸಾಹುಕಾರ ಇದ್ದ, ಅವನ ಮಗ ಕಾಲೇಜ್ನಾಗ ಓದ್ತಿದ್ದ, ಇಂತ ದೊಡ್ಡ ಕಾಲೇಜ್ನಾಗ. ಮಗನಿಗೆ ದಿವ್ಸ ಬರಕ್ ಬೈಕ್ ಅಲ್ಲ, ಕಾರ ಕೊಟ್ಬಿಟ್ಟಿದ್ದವ. ದೊಡ್ಡ ಸಾಹುಕಾರ ಕಾರ ಕೊಟ್ಬಿಟ್ಟಿದ್ದ. ದಿನಾ ಕಾರ್ ತಗೊಂಡ್ ಬರವ, ಕೈಯಾಗ ವಾಚ್ ಎಂತ ಕಟ್ಟಿದ್ದ ಅಂತ ಕೇಳಿದ್ರೆ ರ್ಯಾಡೋ ಬಂಗಾರದ ವಾಚ್ ಕಟ್ಟಿದ್ದ. ಶ್ರೀಮಂತಿಕೆ. ಕೈಯಾಗ ಫೋನ್ ಎಂತದಿತ್ತು ಅಂತ ಕೇಳಿದ್ರೆ ಗೊತ್ತಾಗತ್ತೆ ನಿಮಗೆ. ನಾನ್ ನನ್ಕಿನ PhD ಮಾಡಿ ಫೋನ್ ಆಪಲ್ ಫೋನ್ ಇತ್ತಂತ ಅವನ ಕೈಯಾಗ, ಒಂದ್ 2 ಲಕ್ಷ ರೂಪಾಯಿ. ಅಂತ ಶ್ರೀಮಂತ ಮಗ ದಿನಾ ಕಾಲೇಜಿಗೆ ಬರವ. ಕೊನೆಗೆ ರಿಸಲ್ಟ್ನಾಗ ಏನಂತ ಕೇಳಿದ್ರೆ ಫೇಲ್ ಆಗ್ಬಿಟ್ಟಿದ್ದ. ಅವರಪ್ಪ ಮನೆ ಅಕ್ಕರ್ ಕೇಳಿದ ಅವನಿಗೆ, ಏನು ಫೇಲ್ ಆಗ್ಬಿಟ್ಟಿದೆ ನೋಡ. ಆ ಗುಡಿಸಲ್ದಾಗಿದ್ದ ಹುಡುಗಿ ಇಡೀ ರಾಜ್ಯಕ್ಕೆ ರ್ಯಾಂಕ್ ಬಂದಾಳ. ಆ ಗುಡಿಸಲ್ದಾಗಿದ್ದ ಹುಡುಗಿ ರಾಜ್ಯಕ್ಕೆ ರ್ಯಾಂಕ್ ಬಂದಾಳ. ನೀ ನೋಡಿದ್ರೆ ಫೇಲ್ ಆಗಿ, ನಿನ್ನ ಕಾರ್ ಕೊಟ್ಟಿದ್ ವೇಸ್ಟ್, ಫೋನ್ ಕೊಟ್ಟಿದ್ ವೇಸ್ಟ್, ವಾಚ್ ಕೊಟ್ಟಿದ್ ವೇಸ್ಟ್. ಆಕಿ ನೋಡ್ಯಾರ ಕಲಿ ಅಂತಂದ ಅವ್ರಪ್ಪ. ಇವ ಅನ್ನಂತ ಆಕಿ ನೋಡೇ ಫೇಲ್ ಆಗಿ ನಾನಂತ ಅಂತ ಇವತ್ತ ವ್ಯವಸ್ಥೆ ಏನಾಗಿದೆ ಅಂತ ಕೇಳಿದ್ರೆ ಹಿಂಗಾಗದ. ಇಂಥ ಹೊತ್ನ್ಯಾಗ ನಾನಿಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ನೋಡಿನಲ್ಲ, ಭಗತ್ ಸಿಂಗ್ ಪಾತ್ರ ಮಾಡಿದ ಆ ಹುಡುಗ ಏನದಲ್ಲ, ಹುಡುಗ ಅನಿಸ್ತೇನೆ ಬರ್ತದ. ಅವ್ನು ನೋಡಿದಾಗ ಮೀಸಿಗಿಸಿ ಎಲ್ಲ ಇದು ಮಾಡ್ಬಿಟ್ಟಿರಿ. ಎಷ್ಟು ಚಲೋ ಮಾಡಿದ ಆಕೆ. ನೀನ್ ಏನಂದಿಲ್ಲ ನಿನ್ನ ಹೆಸರೇ ಸ್ನೇಹ. ಬಹಳ ಚಲೋ ಮಾಡಿದ ಪಾತ್ರ. ನಿಜವಾಗ್ಲೂ ಭಗತ್ ಸಿಂಗನ ಬಂದಾನ ಅಂತ ಅನಿಸ್ತಕ್ಕೆ. ತಳ್ಳಗದ ಅವನು ಹಂಗ ಇದ್ದ. ಅತರ್ಗ ರೇವಣ ಸಿದ್ದಪ್ಪ ಮಾಸ್ತರ್ ಊರು. ವಾ ಚಪ್ಪಾಳಿ ತಟ್ರ ಹುಡುಗಿ ಬಂದು. ಅವರೆಲ್ಲ ಸಹಪಾಠಿಗಳು ಬಹಳ ತಾಯಿ ಪಾತ್ರ, ವಿದ್ಯಾವತಿ ಪಾತ್ರ ಮಾಡಿದ್ದಿಲ್ಲ. ನೀನು ಬಹಳ ಚೆನ್ನಾಗಿ ಮಾಡಿದ್ದೇವ, ಬಹಳ ಚಲೋ ಮಾಡಿ, ಬಹಳ ಖುಷಿ ಆಯ್ತು ನಿಜವಾಗ್ಲು. ಅವ ಗಲ್ಲಿಗೆ ಹೋಗೋ ಮುಂದೆ ಅವ್ರವ್ವ ಬರ್ತಾಳ. ಅವ್ರವ್ವ ಬಂದು ಅಳಕತ್ತಾಳ. ಹಡದ ಕಳೆಲ್ಲ 9 ತಿಂಗಳು ಹೊಟ್ಟೆಯಾಗಿ ಇಟ್ಕೊಂಡು ಎದೆ ಹಾಲು ಕೊಟ್ಟು ಅವ್ನು ಬೆಳೆಸಿ ಒಳ್ಳೆ ಏನ ಬಾಳೆ ದಿಂಡು ಬೆಳೆದಂತ ಮಗ, ಒಂದು ವಯಸ್ಸಿನ ಮಗ, 20ರ ಹರೆಯದ ಹುಡುಗ ದೇಶಕ್ಕಾಗಿ ಪ್ರಾಣ ಕೊಡ್ತಾನ ಅಂತ ಕೇಳಿದ್ರ ಅಂತ ಯಾವ ತಾಯಿಗೆ ನೋವಾಗಕ್ಕಿಲ್ಲ, ಕಣ್ಣಾಗ ನೀರ್ ಬರಾಕಿಲ್ಲ. ನೋಡ್ರಿ, ಆ ನೀರ್ ಬಂದಾಗ ಅವ ಅಂತಾನ ಸಾಯು ಪ್ರಸಂಗದಾಗ ಅನ್ಬೇಕಲ್ಲ. ಇದಕ್ಕ ನೈಜ ಸ್ಥಿತಿ, ಮನುಷ್ಯನ ಅಂತರಂಗದ ನೈಜ ಸ್ಥಿತಿ, ಸ್ಥಿತ ಪ್ರಜ್ಞತೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಇದಕ್ಕೆ ಬಹುಶಃ ಭಗತ್ ಸಿಂಗನ ಕೊನೆಯ ಅವನ ಏನಿದೆ ಅಲ್ಲ ಪ್ರಾಣಾರ್ಪಣೆ ಅಲ್ಲಿ ನೋಡಿದಾಗ ಒಂದ್ ಮಾತು ಹೇಳಿದ್ ಬಹಳ ಚಲೋ ಮಾತು ಹೇಳಿದೆ. ನಾ ಸಾಯಕತ್ತಿಲ್ಲ, ನಾ ಪ್ರಾಣ ಕೊಡಕತ್ತಿಲ್ಲ, ನಾ ಪ್ರಾಣ ಕೊಟ್ಟಿನಿ ಅಂತ ಕೇಳಿದ್ರೆ ಭಾರತದ ಮನೆಯಲ್ಲಿ ಸಾವಿರಾರು ಭಗತ್ ಸಿಂಗ್ ಹುಡ್ತಾರಂತ ಹೇಳಿದಲ್ಲ. ಇವತ್ತೇನಾಗಿದೆ ಅಂತ ಕೇಳಿದ್ರೆ ಭಗತ್ ಸಿಂಗ್ ಹೋಗೋ ಮುಂದೆ ಒಂದ್ ಮಾತು ಇನ್ನೊಂದು ಹೇಳಿದ್ರೆ ಬಹಳ ಹಾರ್ಟ್ ಟಚ್ ಟಾಕಿಂಗ್ ಅಂತಾರಲ್ಲ, ಬಹಳ ಸುಂದರ ಇತ್ತು ಒಂದು ಮಾತು. ಅದ್ರಾಗ ಇನ್ನೊಂದು ಏನಂತ ಕೇಳಿದ್ರೆ, ಅವ್ರವ್ವ ವಿದ್ಯಾವತಿ ಅಳ್ಕೊಂತ ಬರ್ತಾಳ. ಇವ ಅಂತಾನ, ಮಮ್ಮಿ ಅಮ್ಮ ನೀನು ಸಾಮಾನ್ಯ ತಾಯಿ ಅಲ್ಲ, ನೀನು ಎಂತವನಿಗೆ ಜನ್ಮವನ್ನು ಕೊಟ್ಟಂತವಳು. ನೀನು ಯಾರಿಗೆ ಜನ್ಮ ಕೊಟ್ಟವಳು? ಈ ರಾಷ್ಟ್ರಕ್ಕೆ 20ನೇ ವಯಸ್ಸಿನಲ್ಲಿ ಪ್ರಾಣ ಕೊಟ್ಟಂತ ಭಗತ್ ಸಿಂಗನ ತಾಯಿ. ನೀನು ಅಳೋದನಮ್ಮ, ನೀ ಅಳಬೇಕನ ಅಂದಾಗ ಅವಳು ಕಣ್ಣು ಹೋಗ್ತತಿ, ಕಣ್ಣು ಒತ್ತಿ ಆಗಿರ್ತಾವು. ಅವಾಗ ಮುಂದ ಇತಿಹಾಸದಲ್ಲಿ ಒಂದು ಮಾತು ಉಳಿತೈತಮ್ಮ. ಅಲ್ಲಿ ನೋಡ್ರ ಡೈಲಾಗ್ ಇತ್ತಲ್ಲ, ಬಹಳ ಸುಂದರವಾಗಿತ್ತು. ನೀನ್ ಅತ್ತೆ ಅಂದ್ರೆ ಭಗತ್ ಸಿಂಗ್ ತಾಯಿ ಸಾಯೋ ಮುಂದೆ ಅವ್ರವ ಆತ್ಮ ಅಂತ ಇತಿಹಾಸ ಕುಂದಿರ್ತತಿ. ಅದು ಸುಧಾ ಇರಬಾರ್ದಮ್ಮ ಈ ದೇಶಕ್ಕೆ ಕಳಂಕ ಅಂತ ಹೇಳ್ಬೇಕಾದ್ರೆ ನಿಜವಾಗ್ಲು. ಅದೇ ರೀತಿ ಒಬ್ಬ ಉಧಮ್ ಸಿಂಗ್ ಅಂತ ಬರ್ತಾನೆ. ಮತ್ತೆ ನಮ್ಮ ಸ್ವತಂತ್ರ ಹೋರಾಟಗಾರರಲ್ಲಿ ನೀವೆಲ್ಲ ಕೇಳಿರ್ಬೋದು. 1913ರಲ್ಲಿ ಇರ್ಬೇಕು. ಜಲಿಯನ್ ವಾಲಾಬಾಗ ಏನು ದುರಂತ ಆಗ್ತದಲ್ಲ, ಆ ದುರಂತದಲ್ಲಿ ಮಕ್ಕಳು ಇವತ್ತು ನಿಮ್ಗೆ ಯಾಕೆ ಹೇಳ್ಬೇಕು ಇವನ್ನೆಲ್ಲ ಅಂತ ಕೇಳಿದ್ರೆ, ಅಲ್ಲೇ ಜನರಲ್ ಡಯರ್ ನೀವೆಲ್ಲ ಕೇಳಿರ್ಬೇಕು. ಅವ ಫೈರಿಂಗಿಗೆ ಆರ್ಡರ್ ಮಾಡಿಬಿಡ್ತಾನ. ಹಿಂಗ್ ದೊಡ್ಡ ಬೈಲ್ ಇರ್ತೈತಿ, ಒಂದೇ ಒಂದು ಬಾಗ್ಲ ನಡಬರ್ಕೊಂಡ್ ಬಾವಿ ಇರ್ತೈತಿ. ಆ ಪಂಜಾಬದ ಜಲಿಯನ್ ವಾಲಾಬಾಗ ಆ ಬೈಲ್ನಲ್ಲಿ ಆ ಫೈರ್ ಅಂದ್ಬಿಟ್ಲೆ ಎಲ್ಲರೂ ಫೈರ್ ಮಾಡಕ್ ಹತ್ತಿ ಬಿಡ್ತಾರ. ಬಹಳ ಮಂದಿ ಸ್ವತಂತ್ರಕ್ಕಾಗಿ ಕೂಡಿರ್ತಾರ. ಕೂಡಿದಾಗ ಯಾರೋ ಸಾಯ್ತಾರ, ಯಾರೋ ಬೀಳ್ತಾರ.
ಕೆಲವೊಬ್ರು ಬಾವಿ ಹಾರ್ತಾರ, ಇನ್ನೇನ್ ಬಿಕ್ಕಳಿಸಿ ಸಾಯ್ತಿರ್ತಾರಲ್ಲ ಅವ್ರಿಗೆ ಒಬ್ಬ ಯುವಕ 18-19 ಯುವಕ ತನ್ನ ಮೇಲೆ ಪಟಗ ಸುತ್ತಕೊಂಡು ನಿಂದಲ್ಲ, ಆ ಪಟಗಾನ ಬಾವಿ ನೀರೊಳಗೆ ಬಿಟ್ಟು ಅದ್ ತೊಯ್ಸಿ ತಂದು ಯಾರ್ಯಾರು ಸಾಯಕತ್ತಿರ್ತಾರಲ್ಲ ಅವ್ರ ಬಾಯಾಗ ಅದನ್ನ ಹಿಂಡಿ ಏನು ಚರಿಗೆನೂ ಇರಂಗಿಲ್ಲ, ಏನು ಇರಂಗಿಲ್ಲ, ನೀರ್ ಬಿಡ್ತಿರ್ತಾನೆ. ಮುಂದೆ ಆ ಯುವಾವಸ್ಥೆ ಇದೆ ಅಲ್ಲ, ಅದು ಬಹಳ ಶ್ರೇಷ್ಠ ಅನ್ನೋದಕ್ಕೆ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಈ ದೇಶದಲ್ಲಿ ಏನ್ ಮಾಡ್ಬೇಕಾದ್ರೆ ಯುವಾವಸ್ಥೆಯೊಳಗರ ಮಾಡ್ಯಾರ ಬಹಳ ಕೆಲಸವನ್ನ. ಬಹುಶಃ ಆ ಹುಡುಗನಿಗೆ ಜನರಲ್ ಡಯರ್ ಹೊಡಿದನ್ನು ನೋಡಿ ಬಹಳ ಪರಿಣಾಮ ಆಗ್ತತಿ. ಒಂದು ಛಲ ತೊಡ್ತಾನ, ಅವ್ರೇನು ತಂದೆ ತಾಯಿಗಳೆಲ್ಲ ಸಾಯ್ತಿರ್ತಾರಲ್ಲ ಅವ್ರು ನೋಡಿ ಛಲ ತೊಡ್ತಾನ. ಇವತ್ತು ನಾನು ಏನಾದ್ರೂ ಈ ಭಾರತ ಮಾತಿಗೆ ಕೊರಳಿಗೆ ಹಾರ ಹಾಕ್ಬೇಕಾಗಿತ್ತು ಅಂತ ಕೇಳಿದ್ರೆ ಆ ಡಯರ್ನ್ ಪ್ರಾಣ ತಗೊಂಡು ಅವನ ಆ ಪ್ರಾಣದ ಹಾರವನ್ನೇ ನಾನು ಹಾಕ್ಬೇಕು ಅಂತ ಹೇಳಿ ಛಲ ತೊಡ್ತಾನ. ಮತ್ತೆ ಹೇಳಿ ಮುಂದೆ ಬಹಳ ಬಡತನ ಇರ್ತೈತೆ. ಅವಾಗ ನಮ್ಮ ಇಂಡಿಯಾ ಈಸ್ ಹೇಳ್ತಾರಲ್ಲ ಎಕನಾಮಿಸ್ಟ್, ಇಂಡಿಯಾ ಇಸ್ ರಿಚ್ ಕಂಟ್ರಿ ಬಟ್ ಇನ್ಹ್ಯಾಬಿಟೆಂಟ್ ಆರ್ ಪುವರ್ ಅನ್ನುವಂತ ಮಾತನ್ನು ಹೇಳ್ತಾರ. ಇತಿಹಾಸ ತಜ್ಞ ಹೇಳ್ತಾನೆ, ಭಾರತವು ಬಡ ಜನರಿಂದ ಕೂಡಿದ ಶ್ರೀಮಂತ ರಾಷ್ಟ್ರ ಅನ್ನುವಂತ ಒಂದು ಹಣೆ ಬರ ಇತ್ತು. ಇವತ್ತು ಅದು ಇಲ್ಲ. ಮತ್ ಬೇರೆ ಅಂತ ಹೊರನಾಗ ಕಾರ್ಪೆಂಟರ್ ಕೆಲಸ ಮಾಡ್ತಾನೆ, ಅದೆಲ್ಲ ಮುಗಿತೈತಿ ಘಟನೆ. ಕಾರ್ಪೆಂಟರ್ ಕೆಲಸ ಮಾಡ್ತಾನೆ, ಕೆಲಸ ಮಾಡಿ ಮುಂದೆ ಒಂದಿಷ್ಟು ರೊಕ್ಕ ತಗೊಂಡು ಹಡಗದ ಮೂಲಕ ಎಲ್ಲಿ ಹೋಗ್ತಾನೆ ಅಂತ ಕೇಳಿದ್ರೆ ಇಂಗ್ಲೆಂಡ್ಗೆ ಹೋಗ್ತಾನೆ. ಇಂಗ್ಲೆಂಡ್ಗೆ ಅವತ್ತು ಏನಾಗಿರ್ತದೆ ಅಂತ ಕೇಳಿದ್ರೆ, ಜನರಲ್ ಡಯರ್ ಬಹಳ ದೊಡ್ಡ ಕೆಲಸ ಭಾರತದಲ್ಲಿ ಮಾಡಿ ಬಂದಾನ ಅಂತ ಹೇಳಿ ಅವನ ಸನ್ಮಾನವನ್ನ ಅಲ್ಲಿಟ್ಕೊಂಡು ಆ ಇಂಗ್ಲೆಂಡಿನ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ಅವನಿಗೆ ಕೊಡ್ತಿರ್ತಾರೆ. ಒಂದ್ ಹಣೆ ಬರ ಅಂದ್ರೆ ಇಡೀ ಪ್ರಪಂಚನ ಅವರೆಲ್ಲ ಆಳಿ ಇಲ್ಲಿ ತಗೊಂಡು ಹೋಗಿ ದುಡ್ಡು ಗಳಿಸಿದ್ರು. ಆದ್ರೆ ನಾವ್ ಹೆಮ್ಮೆ ಪಡ್ಬೇಕಾಗಿರುವಂತದ್ದು ಅಂತ ಕೇಳಿದ್ರೆ, ಇವತ್ತು ಋಷಿ ಯಾರು ಋಷಿ ಸುನಕ್, ನಮ್ಮ ನಾರಾಯಣ ಮೂರ್ತಿ ಅವ್ರ ಅಳಿಯ ಇವತ್ತು ಆ ದೇಶವನ್ನ ಪ್ರಧಾನಮಂತ್ರಿ ಆಗುವ ಮೂಲಕ ಆಳಿದ್ನಲ್ಲ, ಅದು ನಮ್ದು ಕೊಡುಗೆ ಅಂತ ಹೇಳಕ್ಕೂ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಬಹುಶಃ ಅಲ್ಲಿ ಹೋದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಇವನಿಗೆ ಸನ್ಮಾನ ಇಟ್ಟಿರ್ತಾರೆ ಜನರಲ್ ಡಯರ್ ಹಿಂಗ್ ವೇದಿಕೆ ಮೇಲೆ. ಎಲ್ಲರ ಅಭಿನಂದನೆಗಳನ್ನು ಹೇಳ್ಬೇಕಲ್ಲ, ಇವನು ಒಂದು ಹಾರ ತಗೊಂಡಿರ್ತಾನ, ಕಾರ್ಪೆಂಟರ್ ವರ್ಕ್ ಮಾಡಿ ಒಂದು ರಿವಾಲ್ವರ್ ತಗೊಂಡಿರ್ತಾನೆ, ಪಿಸ್ತೂಲ್ ತಗೊಂಡು ಇಂತಲ್ಲಿ ಟೊಂಕದಲ್ಲಿ ಇಟ್ಕೊಂಡಿರ್ತಾನೆ ಕಾಣ್ಲಾರ್ದಂಗ. ತಗೊಂಡು ಹೋಗಿ ಅವನಿಗೆ ಹಾರ ಹಾಕು ನೆಪದಲ್ಲಿ ಏನ್ ಮಾಡ್ಬಿಡ್ತಾನೆ ಅಂತ ಕೇಳಿದ್ರೆ, ಆ ಪಿಸ್ತೂಲ್ ತಗೊಂಡವನಿಗೆ ದಂದನ್ ಹೊಡೆದ್ ಬಿಡ್ತಾನೆ. ಹೊಡೆದಾಗ ಜನರಲ್ ಡಯರ್ ಸತ್ ಬಿಡ್ತದ, ಒಂದು ಅರೆಸ್ಟ್ ಆಗ್ತದೆ. ಅರೆಸ್ಟ್ ಆದಾಗ ಹೇಳ್ತಾನೆ, ಅವನಿಗೆ ಮುಂದೆ ಗಲ್ಲು ಶಿಕ್ಷೆ ಆಗ್ತೈತಿ. ಅವಾಗ ಹೇಳ್ತಾನ, ಏನು ಭಗತ್ ಸಿಂಗ್ ಹೇಳ್ಯಾರ ಆ ಮಾತನ್ನ ಇಂಗ್ಲೆಂಡಿನ ನೆಲದಲ್ಲಿ ತಗೊಂಡು ಹೇಳ್ಬೇಕಲ್ಲ. ಅರೆಸ್ಟ್ ಆದಾಗ ಅವನಿಗೆ ಗಲ್ಲಿಗೆ ಹಾಕೋ ಮುಂದೆ ಹೇಳ್ತಾನ, ನಾವೊಬ್ಬ ಉಧಮ್ ಸಿಂಗ್ ಸತ್ತಿಲ್ಲ, ಭಾರತದಿಂದ ಹಿಂದೂಸ್ತಾನದಿಂದ ಬಂದಂತ ಉಧಮ್ ಸಿಂಗ್ ನಾ ಒಬ್ಬನೇ ಸತ್ತಿಲ್ಲ, ನನ್ನ ಗಲ್ಲಿಗೆ ಹಾಕಿದ್ರೆ ಅಂತ ಕೇಳಿದ್ರೆ ಹಿಂದೂಸ್ತಾನದ ಮನೆಯಲ್ಲಿ ಉಧಮ್ ಸಿಂಗ್ ಹುಟ್ಟುತ್ತಾನೆ ಎನ್ನುವಂತ ಮಾತನ್ನ ಹೇಳಿ ಕೊರಳನ್ನು ಕೊಡ್ತಾ ಇದ್ದಾನೆ. ಬಹುಶಃ ಇದನ್ನೆಲ್ಲ ನೋಡಿದ್ರೆ ಬಹಳ ಬಹಳ ಖುಷಿ ಆಗ್ತದೆ. ಇವತ್ತ ಆ ಮಕ್ಕಳ ಇದನ್ನ ನೋಡಿದ್ವಲ್ಲ, ನೋಡಿ ನನಗಂತೂ ಬಹಳ ಮನಸ್ಸು ಬಂದ್ಬಿಟ್ಟದೆ. ಬಹುಶಃ ಅದನ್ನ ರೆಕಾರ್ಡ್ ಕೊಟ್ರೆ ನಾನು 2,500 ಸಬ್ಸ್ಕ್ರೈಬರ್ ಅದ ನನ್ನ ಯೂಟ್ಯೂಬ್ ಚಾನಲ್ಗೂ ಬಿಡ್ಬೇಕಂತ ಇದೆ. ನೀವು ನೋಡ್ಬೇಕಂದ್ರೆ JM ಸ್ವಾಮೀಜಿ ಆಲ್ಮೇಲ್ ಅಂತ ಹೊಡ್ರಿ, ನಿಮ್ದ್ರಾಗ ಯೂಟ್ಯೂಬ್ನಾಗ ಬರ್ತಕ್ಕದ. ಬಹುಶಃ ಬಹಳ ಖುಷಿ ಆಯ್ತು ಈ ಸಂಸ್ಥೆಗೆ ಬಂದು. ನಮ್ ಗಂಗಾಳಿ ಸರ್ ಅಲ್ಲಿ ಬಹಳ ನೆನೆಸ್ತೇನೆ ನಾನು. ಯಾಕೆ ಅಂತ ಕೇಳಿದ್ರೆ, ಆಗಲೇ ಆ ಹುಡುಗಿ ಅವ್ರ ಬಗ್ಗೆ ಎಲ್ಲಾ ಶಿಕ್ಷಕರ ಬಗ್ಗೆ ಒಂದೊಂದೊಂದೊಂದು ಸ್ಲೋಗನ್ ಹೇಳ್ಕೊಂತ ಹೋದ್ಲಿ. ಯಾವುದೋ ಭಾಷಣ ಮಾಡಿದ್ಲು, ಫಸ್ಟ್ಗೆ ಚೀಟಿ ಒಳಗೆ ಬರ್ಕೊಂಡು ಮಾಡಿದ್ಲು. ಬಹಳ ಚಲೋ ಹೇಳಿದ್ಲು. ಪತ್ತಾರ್ ಸರ್ ಬಗ್ಗೆ ಹೇಳಿದ್ಲು, ಉಪ್ಪಾರ್ ಸರ್ ಬಗ್ಗೆ ಹೇಳಿದ್ಲು, ಒಬ್ಬೊಬ್ಬ ಶಿಕ್ಷಕರ ಬಗ್ಗೆ ಹೇಳಿದ್ಲಕ್ಕೆ. ನಿಜವಾಗ್ಲೂ ಬಹಳ ಖುಷಿ ಅನಿಸ್ತದೆ ಹೇಳಿದ್ದು. ನಾ ಡಿಗ್ರಿ ಓದ ಮುಂದಿನ ನೆನಪಿ ಬಂತು, ನಾ PUC ಓದ ಮುಂದೆ ನೆನಪು ಬಂತು ನನಗೆ. ಯಾಕಂತ ಕೇಳಿದ್ರೆ, ಇದು ಹೆಂಗಂತ ಕೇಳಿದ್ರೆ ಒಂದು ತವರು ಮನಿ ಇದ್ದಂಗೆ. ಹೌದಲ್? ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಒಂದು ತವರು ಮನಿ ಇದ್ದಂಗೆ. ತವರು ಮನಿ ಬಿಟ್ಟಾಗ ಹೆಂಗ ಹೆಣ್ಮಕ್ಳಿಗೆ ದುಃಖ ಆಗ್ತದಲ್ಲ, ಆ ದುಃಖವನ್ನ ಎಂದೂ ಮರೆಯಕ್ಕಾಗಂಗಿಲ್ಲ. ಹಂಗ ನಿಮ್ಗೆ ಕಲಿಸಿದಂತ ಶಿಕ್ಷಕರು ನಾನೊಂದು ವಿನಂತಿ ಮಾಡ್ಕೊಂತೀನಿ. ಇವತ್ತು ಭಾಷಣ ಮಾಡೋಕ್ಕಿರಿ, ಮುಂದೆ ನೀವು ದೊಡ್ಡವರಾದ ಬಳಿಕ ಏನ್ ನೆನಪಿಟ್ಕೋಬೇಕು ಅಂತ ಕೇಳಿದ್ರೆ, ನಮ್ಮ ಶಿಕ್ಷಣ ಏನಾಗ್ಯದ ಅಂತ ಕೇಳಿದ್ರೆ ಕೇವಲ ತಲೆ ದೊಡ್ಡದಾಗುವ ಶಿಕ್ಷಣವಾಗಿದೆ ಇವತ್ತ. ಶಿಕ್ಷಣ ಅಂದ್ರೆ 3 ದೊಡ್ಡವಾಗಬೇಕು: ಕರ, ಶಿರ, ಉರ. ಕರ ಅಂದ್ರೆ ಕೈ, ಶಿರ ಅಂದ್ರೆ ತಲೆ, ಉರ ಅಂದ್ರೆ ಎದೆ. ಎದೆ ದೊಡ್ಡದಾಗುವಂತ ಶಿಕ್ಷಣ ಇವತ್ತು ಏನಾಗಿದೆ ಅಂತ ಕೇಳಿದ್ರೆ ಶಿರ ದೊಡ್ಡವಾಗುವ ಶಿಕ್ಷಣ ಆಗಿದೆ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಏನ್ ಬಂದದ ಅಂತ ಕೇಳಿದ್ರೆ 2600
ಏನಾಗ್ಯಾವ ಅಂತ ಕೇಳಿದ್ರೆ ಏನ್ ಬಂದಾವು? ವೃದ್ಧಾಶ್ರಮಗಳು ಬಂದಾವು. ಇದನ್ನ ನಾನು ಈ ಸಂದರ್ಭದಲ್ಲಿ ಯಾಕೆ ನೆನ್ಸಾಕತ್ತೇನೆ ಅಂತ ಕೇಳಿದ್ರೆ, ಇಲ್ಲಿ PUC ಓದುವಂತ ನಮ್ಮ ಎಲ್ಲ ವಿದ್ಯಾರ್ಥಿನಿಯರದಾರೆ. ಈ ದೇಶವನ್ನ ಸಮೃದ್ಧವಾಗಿ ಕಟ್ಟಬೇಕಾಗಿರ್ತಕ್ಕಂಥ ಕೆಲಸ ಯಾರ ಕಡೆಯಿಂದ ಅಂತ ಕೇಳಿದ್ರೆ ನಿಮ್ಮ ಕಡೆಯಿಂದ ಇದೆ ಬಂಧುಗಳೇ, ನಿಮ್ಮ ಕಡೆಯಿಂದ ಇದೆ. ದೇಶ ಮಟ್ಟಿ ಕಾಲೋಯಿ ಮನುಷ್ಯಲು ಅಂತ ಒಂದು ತಮಿಳಿನಲ್ಲಿ ಒಂದು ಮಾತು ಹೇಳ್ತಾರೆ. ದೇಶ ಅಂದ್ರೆ ಹೇಳಿದ್ರಲ್ಲ ಆಗಲೇ ನಮ್ಮ ಪತ್ತಾರ್ ಸರ್ ಯಾರೋ ಒಬ್ರು ಹೇಳ್ತಿದ್ರು, ನಿರ್ವಹಣೆ ಯಾರು ಮಾಡಿದ್ರಿ? ಮರಿ ಕುಂತ್ ಬಿಟ್ರಿ, ಕಾಣ್ತಾ ಇಲ್ಲ ನನಗೆ, ನೀವು ಮಾಡಿದ್ರೆ ಬಹಳ ಚಲೋ ಹೇಳಿದ್ರಿ ಕೆಲವೊಂದಷ್ಟು ವಿಷಯಗಳನ್ನು. ದೇಶ ಅಂದ್ರೆ ಲೋಕಸಭೆ ಅಲ್ಲ, ವಿಧಾನಸಭೆ ಅಲ್ಲ, NH4 ಅಲ್ಲ, NH2 ಅಲ್ಲ, ನದಿಗಳಲ್ಲ. ಏನಂತ ಕೇಳಿದ್ರೆ ದೇಶ ಅಂದ್ರ ಮನುಷ್ಯ ಅನ್ನುವಂತ ಮಾತನ್ನು ಹೇಳ್ತಾರೆ. ಅದಕ್ಕೆ ಮನುಷ್ಯ ಶುದ್ಧ ಇದ್ರೆ ಪ್ರಪಂಚ, ಮನುಷ್ಯ ಶುದ್ಧ ಇದ್ರೆ ಜಗತ್ತು. ಮನುಷ್ಯನೇ ಇಲ್ಲ ಅಂತ ಕೇಳಿದ್ರೆ ಏನೂ ಇಲ್ಲ. ಅದಕ್ಕೆ ಮನುಷ್ಯ ಶುದ್ಧ ಆಗ್ಬೇಕಂತ ಕೇಳಿದ್ರೆ ಮನಸ್ಸು ಶುದ್ಧ ಇರ್ಬೇಕು. ಮನಸ್ಸು ಶುದ್ಧ ಇರ್ಬೇಕಂತ ಕೇಳಿದ್ರೆ ಒಂದು ಒಳ್ಳೆ ಸಂಸ್ಕಾರ ಅನ್ನುವಂಥದ್ದು ಬೇಕು. ಸಂಸ್ಕಾರ ಬಹಳ ಮುಖ್ಯ. ಇಲ್ಲಿದೆ ನನ್ನ ಕೈಯಾಗ ಮೈಕ್ ಕೊಟ್ಟಾರ, ಇಲ್ಲೊಂದು ಡಯಾಸ್ ಇಟ್ಟಾರ. ಇದೇನು ಯಾವ್ದಾರ ಗಿಡದ ಬೆಂಡಿಕಾಯಿ, ಚೌಳಿಕಾಯಿ, ಬದ್ನಿಕಾಯಿ ಆದಂಗೆ ಡಯಾಸಿನ ಗಿಡ ಏನಿಲ್ಲ. ಆದ್ರೆ ಈ ಡಯಾಸ್ ಎಲ್ಲಿತ್ತಿದು ಮೊದ್ಲು ಅಂತ ಕೇಳಿದ್ರೆ ಯಾವುದೋ ಒಂದು ಸಂಡೂರು ಗುಡದಾಗೋ ಎಲ್ಲೋ ಒಂದು ಮ್ಯಾಂಗ್ನೀಸ್ ಓರ್ ಆಗಿ ಕಲ್ಲಾಗಿತ್ತು. ಆ ಕಲ್ಲನ್ನ ತಂದ ಜಿಂದಾಲೋ, ಮುಕುಂದೋ, ಕಿರ್ಲಸ್ಕರೋ ಯಾವ್ದೋ ಫ್ಯಾಕ್ಟ್ರಿ ಒಳಗೆ ಹಾಕಿದ್ರು. ಅದ್ರಾಗಿಂದ ವೇಸ್ಟ್ ತೆಗೆದ್ರು, ಉಳಿದಿದ್ದ ಕಬ್ಬಣವನ್ನು ಹೊರಗೆ ತೆಗೆದ್ರು. ಒಬ್ಬ ವೆಲ್ಡಿಂಗ್ ಮಾಡೋನ ಕೈಯಾಗ ಸಿಕ್ತು, ತಗಡು ಮಾಡಿದ್ರು. ಅದನ್ನ ಏನ್ ಮಾಡಿದ್ರು ಅಂತ ಕೇಳಿದ್ರು, ಜೋಡಿಸಿದ ಮೇಲೆ ಇದೇನಾಯ್ತು? ಡಯಾಸ್ ಆಯ್ತು. ಹಂಗ ಮನುಷ್ಯ ಹೇಳ್ತಾರಲ್ಲ, ಶಿಕ್ಷಣ ಅಂತ ಕೇಳಿದ್ರೆ ಟು ರಿಕವರ್, ಒಳಗಿರ್ತಕ್ಕಂಥದ್ದು ಮುಚ್ಚಿದಂತದ್ದನ್ನ ತೆಗೆಯುವಂತದ್ದೇ ಶಿಕ್ಷಣ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇವತ್ ನೀವು ಮನೆ ಮುಂದೆ ಬರ್ಬೇಕಾದ್ರೆ ಇಲ್ಲಿ LKG ಹುಡುಗರು ಕುಂತಾರ, ಇಲ್ಲಿ ಅವ್ರು ನೋಡಿದ್ರೆ ಬಹಳ ಖುಷಿ ಆಗ್ತೈತಿ ನನಗೆ. ಯಾಕಂತ ಕೇಳಿದ್ರೆ ಅವ್ರ ಕಡೆ ಲಕ್ಷ್ಯ ಬಹಳ ನನಗ 1 to 5th. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಅವ್ರು ಶಾಲೆಗೆ ಬರೋ ಮುಂದೆ ಹೆಂಗ್ ಬರ್ತಾರೆ? ಅವ್ರು ಶಾಲೆಗೆ ಬರೋ ಮುಂದೆ ಹೆಂಗ್ ಬರ್ತಾರೆ ನೀವು ನೋಡ್ರಿ. ಅವ್ರು ನಾಳೆ ಬೇಕಾರೆ ಫಸ್ಟ್ ಅಡ್ಮಿಷನ್ ಬಂದಾಗ ನೋಡ್ರಿ, ಅವ್ರ ಟೀಚರ್ ಅತ್ಕೊಂತ ಬರ್ತಿರ್ತಾವ. ಅವ್ರವ ಬ್ಯಾಗ್ ಹಿಡ್ಕೊಂಡಿರ್ತಾಳ, ಒಂದ್ ನೀರಿನ ಬಾಟ್ಲಿ ಹಿಡ್ಕೊಂಡು ಬರ್ಬೇಕಾದ್ರೆ ಜಗ್ ಅತ್ಕೊಂತ ಬರ್ತಾವ. ಬರೋ ಮುಂದೆ ಆಗ್ತಾವ. ಶಾಲೆಗೆ ಯಾವಾಗ ಜಾಯಿನ್ ಆಗೋಲ್ಲ, ಹೋಗೋ ಮುಂದೆ ಅಳ್ತಾವ. ಬರುವ ಮುಂದೆ ಅಳೋದು ಬೇರೆ, ಹೋಗೋ ಮುಂದೆ ಹೆಂಗಾರ ಬಿಟ್ಟು ಹೋಗ್ಲಿ ಅಂತ ಹೇಳಿ ಹೋಗೋ ಮುಂದೆ ಇವತ್ತು ಅಳಾಕತ್ತಿರ್ತೀರಿ ನೀವು. ಹೌದಲ್ಲ? ಹೋಗೋ ಮುಂದೆ ದುಃಖ ಆಗ್ತದೆ. ಇಂಥ ಶಿಕ್ಷಕರನ್ನ ಹೆಂಗ್ ಬಿಟ್ಟು ಹೋಗ್ಲಿ, ಇಂಥ ಗೆಳತಿಯರನ್ನ ಹೆಂಗ್ ಬಿಟ್ಟು ಹೋಗ್ಲಿ ಅನ್ನುವಂತ ಅಳವು ಇದೇನಿದೆ ಅಲ್ಲ, ಇದು ಒಂದು ಐತಿಹಾಸಿಕ ಅಳವು. ಅದು ಶಾಲೆಗೆ ಕರ್ಕೊಂಡು ಬರೋದಕ್ಕೆ ಅಳವು ನೋಡ್ರಿ. ಅವತ್ತು ಹತ್ತಿದ್ದು ಮತ್ತೆ ಅಳವಿನಿಂದ ಏನಾಗ್ತದೆ ಅಂತ ಕೇಳಿದ್ರೆ ಪ್ರಾರಂಭ ಆಗ್ತದೆ. ಅದಕ್ಕೆ ನಾವೊಂದು ಹೇಳೋದು ನಿಮ್ಗೇನು ಅಂತ ಕೇಳಿದ್ರೆ, ದೇವಳಗಾವದಲ್ಲಿ ಬಹುಶಃ ಅವಿಗೆ ಸನ್ಮಾನ ಮಾಡಿದಾಗ ನಾ ಕೇಳಿದೆ, ಏನೇ ಹೇಳಿದಲ್ವ ನಿಮ್ಮ ಹೆಸರು? ವಿದ್ಯಾಶ್ರೀ. ನೋಡ್ರಿ, ಆಕಿ ಹೇಳಿದ್ ಮುಂದೆ ಏನ್ ಮಾಡ್ಬೇಕಂತ ಮಾಡಿ ನೀನು, ನಮ್ ಗಂಗಾಳಿ ಸರ್ ತಂಗಿ ಮಗಳಂತ ಹೇಳಿದ್ರು. ಏನ್ ಮಾಡ್ಬೇಕಂತ ಮಾಡಿ ನೀನು ಅಂತ ಕೇಳಿದ ಆಕಿ ಹೇಳಿದ್ಲು, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕಂತ ಹೇಳಿ ಮಾಡೇನ್ರಿ ಅಂತಂದು. ಬಹಳ ಖುಷಿ ಆಯ್ತು. ದೇವಣಗಾವದಾಗ ಈಗಾಗಲೇ ಯಾರಾದ್ರೂ ಆಗಿದ್ದಾರೆ IAS, IPS ಆಗಿಲ್ಲ. ಯಾಕೆ ಇದನ್ನ ಹೇಳ್ತೀನಿ ಅಂತ ಕೇಳಿದ್ರೆ, ನಾನು ತಂಗಿ KS ಬರ್ದಿದ್ದೆ. ನಾನು KS ಮೇನ್ಸ್ ಎಲ್ಲ ಪಾಸ್ ಆಗಿ ಇದೇನು ಹೋಗ್ಬೇಕಂದ್ರೆ ನಮ್ ಗುರುಗಳು ಒಪ್ಪಿಗೆ ಕೊಡ್ಲಿಲ್ಲ ನನಗೆ. ಆ KS ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿರೋಕಿನ ಇವತ್ತೇನು ಅಲ್ಮೇಲೆ ವಿರಾಟ್ ಮಠಕ್ಕೆ ನಾನೇನು ಈಗ ನಿಮ್ಮ ಮುಂದೆ ನಿಂತಿನಲ್ಲ, ಇದು ನಿಜವಾದ ಬದುಕು ಅಂತ ಹೇಳಿ ಈಗ ಗೊತ್ತಾಯ್ತು ನನಗೂ. ನಿನ್ನ ಹಂಗೆ ಓದೋ ಮುಂದೆ ನಾನು ಓದಿದೆ, ಫೀಲಿಂಗ್ಸ್ ಬರ್ದೆ, ಮೇನ್ಸ್ ಬರ್ದೆ, ಪಾಸ್ ಆಯ್ತು. ವೈವಾ ಇಂಟ್ರಕ್ ಹೋಗ್ಬೇಕಂದ್ರೆ ನಮ್ಮ ಗುರುಗಳ ಮುಂದೆ ಹೋಗಿ ಎಲ್ಲ ಹಿಂಗ ಆಗೈತಿ ಅಂತ ಹೇಳಿದೆ. ಯಾರನ್ನ ಕೇಳಿ ಬರ್ದಿ ನೀನು ಅಂತ ಕೇಳಿದ್ರೆ ನಾ ಕೇಳಾರ್ದ ಬರ್ದಿದ್ದೆ ಅವರನ್ನು ಓದಿ. ಅದಕ್ಕೆ ನಾ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ನೀವೇನದ್ರಲ್ಲಿ ಇಲ್ಲಿ ಕುಂತಿರಲ್ಲ, ನೀವೇನೇನಾಗಬೇಕು? ದೊಡ್ಡ ಅಧಿಕಾರಿಯಾಗಿ ಬರ್ಬೇಕು. ಈ ಸಂಸ್ಥೆಗೆ ಒಂದು ಬೆಲೆ ಏನಂತ ಕೇಳಿದ್ರೆ, ನೀವು ದೊಡ್ಡ ಅಧಿಕಾರಿಯಾಗಿ ಬಂದ್ಬಿಟ್ರಿ ಅಂತ ಕೇಳಿದ್ರೆ ಅದೇ ದೊಡ್ಡ ಬೆಲೆ. ಏನೂ ಆಗ್ಲಿಲ್ಲ ಅಂದ್ರೆ ಕೊನೆಗೆ ಆಗೋದಿರ್ತದೆ. ಏನೂ ಆಗ್ಲಿಲ್ಲ ಕೊನೆಗೆ ಆಗೋದಿರ್ತದೆ. ಭಗತ್ ಸಿಂಗ್ ಏನಾಗೋದಿರ್ತದೆ? ಫಾರ್ಮರ್ ಆಗೋದಿರ್ತೈತಿ. ಅದು ಆಗ್ಲಿಲ್ಲ ಅಂದ್ರೆ ಏನಾಗೋದಿರ್ತೈತಿ? ಗಂಡಗೆ ಹೆಂಡತಿ ಆಗೋದಿರ್ತೈತಿ, ಹೆಂಡತಿ ಗಂಡ ಆಗೋದಿರ್ತೈತಿ. ಹೌದಲ್ಲ? ಯಾರು ಕೊನೆ ಆಪ್ಷನ್ ಇದೇ ಇರ್ತಾವ. ಹಂಗಾಗೋಕಿನ ಮೊದ್ಲು ಏನಾಗ್ಬೇಕು ಗೊತ್ತಾನೆ? ಒಳ್ಳೆ ಫಾರ್ಮರ್. ಈ ದೇಶಕ್ಕೆ ಫಾರ್ಮರ್ ಅವಶ್ಯಕತೆ ಬಹಳ ಇದೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ತಂಗಿ ನಿಮ್ಗೆಲ್ಲ, PU ಸೆಕೆಂಡ್ ಇಯರ್ಗೆ ಅದ ಫಾರ್ಮರ್ ಲಗ್ನ ಆದವ್ರ ಯಾರಿಲ್ಲ, ಕನ್ಯೆ ಸಿಗೋದು. ಅದೊಂದು ಹೇಳ್ಬೇಕಲ್ಲ. ನಿಮ್ ಮನ್ಯಾಗ ನಿಮ್ಮ ಅಪ್ಪ ಒಕ್ಕಲ್ತನ ಮಾಡ್ತಿರ್ತಾನ,
ಲಗ್ನ ಆಗುವ ಫಾರ್ಮರ್ ಅದಂದ್ರೆ ನಾವಲ್ಲಿ ನೌಕರಿದಾರ ನಾವು ಕಪ್ಪು ಬಸಿ ತೊಳಿಲೇ ಒಂದು ನಾವು ನೌಕರಿದಾರನ ಬೇಕಂತ. ಎಷ್ಟು ಮಂದಿ ಗೌರ್ಮೆಂಟ್ ನೌಕರಿ ಕೊಡ್ಬೇಕು, ಹೌದಲ್ಲ? ಅದಕ್ಕೆ ಇವತ್ತು ಅಮೇರಿಕದಲ್ಲಿರ್ತಕ್ಕಂಥ ಇಂಜಿನಿಯರ್ ಅಮೇರಿಕ ಬಿಟ್ಟು ಬಂದು ಏನ್ ಮಾಡಕತ್ತಾರ ಅಂತ ಕೇಳಿದ್ರೆ, ಒಕ್ಕಲ್ತನ ಮಾಡಿ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡಿ ಆ ಇಂಜಿನಿಯರ್ ಪದವಿ ಪಡಿಲಾರ್ದಂತ ಸಂಪತ್ತನ್ನು ಎಲ್ಲಿಂದ ಪಡ್ಯಾಕತ್ತಾರ ಅಂತ ಕೇಳಿದ್ರೆ ಹಿಂಗ್ ಮಾಡಿ ಪಡ್ಯಾಕತ್ತಾರ. ನೀವೆಲ್ಲ ನೆನ್ಪಿಟ್ಕೋರಿ. ಏನೂ ಆಗ್ಲಿಲ್ಲ ಅಂತ ಕೇಳಿದ್ರೆ ಏನೂ ಆಗಿಲ್ಲ ಅಂತ ತಿಳ್ಕೊಬೇಡ್ರಿ. ನಿಮ್ ಊರವ್ರ ಹೊಲ ಇರ್ತಾವ, ಹೊಲದಾಗ ಒಬ್ಬ ಪ್ರಗತಿ ಪರ ಏನಾದ್ರು ಇಲ್ಲೇ ಗುಂದಿಗೆ ಒಳಗೆ ಒಬ್ಬ ಹೆಣ್ಮಗಳದ, ನಿಮ್ಗೆಲ್ಲ ಗೊತ್ತಿರ್ಬೇಕು, ಪೇಪರ್ ಟಿವಿ ಒಳಗೆ ಬಂದದೆ. ಅವ್ರ ಹೆಸರು ಏನಿದೆ ನನಗೆ ಸರಿ ನೆನ್ಪುಳಿದಿಲ್ಲ. ಗುಂದಿಗೆ ಒಳಗದಾರ ಇಲ್ಲೇ ನಂದೂರ್ ನಮ್ಮ ಸರ್ ಹೇಳಕತ್ತಾರ ನೋಡ್ರಿ. ನಂದೂರ್ ಅದಾರ ಹೆಣ್ಮಗಳ ಅಮ್ಮ. ಕೇಳ್ರಿ, ನಾ ಹೆಣ್ಣು ಅನ್ಬೇಡ್ರಿ ನೀವು. ಕಿತ್ತೂರು ರಾಣಿ ಚೆನ್ನಮ್ಮ ಯಾರು ಇಲ್ಲಿ ಇಷ್ಟೊತ್ತು ಮಟ್ಟ ಹೇಳಿ ಕಪ್ಪು ಕೊಡಬೇಕೆ? ಕಪ್ಪು ಅದೇನೋ ಮಳೆ ಕೊಟ್ಟಿದ್ದು ಮೋಡ ಎಲ್ಲಾ ಕೊಟ್ಟಿದ್ದು ನಮ್ಮ ಭೂಮಿಯೊಳಗೆ ನಿಂತ ನಿಮಗ್ ಕಪ್ ಕೊಡ್ಬೇಕಂತ ಹೇಳಿದಿಲ್ಲ ಆಕೆ. ಅವಿ ಬಹಳ ಖುಷಿ ಆಯ್ತು ನನಗೆ ಆ ಮಾತನ್ನ ಕೇಳಿ. ಅದಕ್ಕೆ ನೀವೇನಾಗ್ಬೇಕು ಮತ್ತೆ ನೀವು ಹುಡುಗರೆಲ್ಲ ಏನಾಗ್ಬೇಕಂತ ಕೇಳಿದ್ರೆ, ಸಮಾಜ ನನಗೆ ಏನ್ ಕೊಡ್ತು ಅಂತ ವಿಚಾರ ಮಾಡಕ್ ಹೋಗ್ಬೇಡ್ರಿ. ನಾ ಸಮಾಜಕ್ಕೆ ಏನ್ ಕೊಡ್ಬೇಕು ಅನ್ನುವಂಥದ್ದನ್ನ ವಿಚಾರ ಮಾಡಿದ್ರಿ ಅಂತ ಕೇಳಿದ್ರೆ ಊರು ಉದ್ಧಾರ ಆಗ್ತದ, ದೇಶ ಉದ್ಧಾರ ಆಗ್ತದ ಅನ್ನುವಂಥದ್ದನ್ನ ಮೊಟ್ಟ ಮೊದಲು ನಾವು ನೆನ್ಪಿಟ್ಕೋಬೇಕು. ಅದಕ್ಕೆ ಅದನ್ನ ಸಾಧನೆ ಮಾಡ್ಬೇಕಂತ ಕೇಳಿದ್ರೆ ನಮ್ ಕ್ರಿಯಾಶೀಲತೆ ಬೇಕು. ನಶಿನಾಗ ಹೇಳ್ಬೇಕು. ವಿದ್ಯಾರ್ಥಿ ಆದ ಬಳಿಕ ಜಲ್ದಿ ಹೇಳ್ಬೇಕು. ಹೇಳ್ತೀರಲ್ಲ, ನಶಿನಾಗ ಹೇಳ್ತೀರಿ. ಒಬ್ಬೊಬ್ರು ಕೆಲವೊಬ್ರು ಬೆಳ್ತನಕ ಓದ್ತಾರೆ, ಬೆಳ್ತನಕ ಓದಿ ಬೆಳಗ ಮುಂಜಾನೆ ಮಕ್ಕೊಂತಾರೆ. ನಾವೆಲ್ಲ ಬೆಳ್ತನಕ ಓದಿದ್ ಬಂದಿ, ಬೆಳಗ ಮುಂಜಾನೆ ಮಕ್ಕೊಂಡು ಬಂದಿ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಬೆಳ್ತನಕ ಓದೋದು ಒಂದು ಪುಸ್ತಕ ಹಿಡ್ಕೊಂಡು ಈಗಾದ್ರೂ ಕುಂತೆ ಅಂತ ಕೇಳಿದ್ರೆ, ನಾ ರಾತ್ರಿ ಎಲ್ಲಾ ಭಕ್ತರು ಓದ್ಬೇಕು ಕದಾ ಹಾಕಿ ಮಠದಾಗ ಕುಂತೆ ಅಂದ್ರೆ ಓದ್ಕೊಂತ 3 ಮಠ ಒಂದ್ ಪುಸ್ತಕ ಮುಗಿಸಿ ಅಂದ್ ಇಟ್ಟು ಮಕ್ಕೊಂಡಿರ್ತೇನೆ. ಇವತ್ತು ನಿಮ್ಮದಿಂದ ಮಾತಾಡಕ್ ಕಾರಣ ಏನು ಅಂತ ಕೇಳಿದ್ರೆ, ಓದು ಓದು ಓದು. ಅಂಬೇಡ್ಕರ್ ಹೇಳ್ತಾರೆ, ಏನ್ ಹೇಳ್ತಾರೆ? ರೀಡ್ ಅಂಡ್ ರೀಡ್ ಅಂಡ್ ರೀಡ್ ಅಂತ ಹೇಳ್ತಾರೆ. ಓದು ಓದು ಓದು. ಎಷ್ಟು ಓದು ಅಂತ ಕೇಳಿದ್ರೆ ಈ ಸಮಾಜ ನಿನ್ನನ್ನು ಗುರುತಿಸುವವರೆಗೆ ಓದು ಅಂತ ಹೇಳ್ತಾ ಇದ್ದಾರೆ ಬಂಧುಗಳೇ. ಅದಕ್ಕೆ ಅವ್ರು ಎಷ್ಟು ಓದಿದ್ರು ಅಂತ ಕೇಳಿದ್ರೆ, ಕ್ಯಾಂಬ್ರಿಡ್ಜ್, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಎಲ್ಲ ಪುಸ್ತಕಗಳನ್ನು ಓದಿದ ಮೊಟ್ಟ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್. ಅದಕ್ಕೆ ಅವ್ರಿಗೆ ಏನ್ ಬಂತು ಅವ್ರಿಗೆ? ಅಂಬೇಡ್ಕರ್ಗೆ ಏನ್ ಬಂತು? ಭಾರತ ರತ್ನ ಅಂತ ಹೇಳಿ ಬಂತು ನೋಡ್ರಿ. ಯಾರೋ ಒಬ್ರು ವಿಮರ್ಶಕರು ಹೇಳಿದ್ರಂತ, ಅಂಬೇಡ್ಕರ್ ಭಾರತ ರತ್ನ ಅಂತ ಹೇಳಿ ಅವರು ಇದ್ದಾಗ ಕೊಡಲಿಲ್ಲ, ಸತ್ ಬಳಿಕ ಕೊಟ್ರಂತ. ಆ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಇದ್ದಾಗ ಕೊಡೋದು ಬೇರೆ, ಸತ್ ಬಳಿಕ ಕೊಟ್ರಂತ. ಕೊಟ್ಟಾಗ ಯಾರೋ ಒಬ್ರು ವಿಮರ್ಶಕರು ಬರದ್ರಂತ, ಭಾರತ ರತ್ನ ಅಂತೇಳಿ ಅಂಬೇಡ್ಕರ್ ಕೊಟ್ಟಿರಲಿಲ್ಲ. ಅವ್ರು ಏನಿದ್ರು ಅಂತ ಕೇಳಿದ್ರೆ, ನೀವು ಕೊಟ್ಟ ಬಳಿಕ ಭಾರತ ರತ್ನ ಆಗಿಲ್ಲ. ಅವ್ರು ಮೊದ್ಲ BR, B ಅಂದ್ರೆ ಭಾರತ, R ಅಂದ್ರೆ ರತ್ನ, ಮೊದ್ಲ ಭಾರತ ರತ್ನ ಇದ್ರು.